ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತಹ ಸಮಸ್ಯೆ. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದೆ ಇರೋದು, ಮಹಿಳೆಯರಲ್ಲಿ ಬಂಜೇತನಕ್ಕೆ ಇವು ಕಾರಣ ಆಗಬಹುದು. ಇನ್ನು ಅನೇಕ ಬಾರಿ ಪುರುಷರಲ್ಲಿನ ಸಮಸ್ಯೆಯಿಂದಾಗಿ ದಂಪತಿ ಮಕ್ಕಳನ್ನ ಪಡೆಯುವಲ್ಲಿ ವಿಫಲರಾಗ್ತಾರೆ. ಧೂಮಪಾನ ಸೇರಿದಂತೆ ಅನೇಕ ಕಾರಣಗಳಿಂದ ಪುರುಷರು ಬಂಜೇತನವನ್ನ ಎದುರಿಸ್ತಾ ಇರ್ತಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಈ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಇದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿಯ ಕೊರತೆ ಇರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೇತನ ಹಾಗೆ ಪ್ರಮುಖವಾಗಿ ಒವೇರಿಯನ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗೆ ಬೆಂಗಳೂರಿನ ಖುಷಿ ಫರ್ಟಿಲಿಟಿ ಹಾಗೆ ಐವಿಎಫ್ ಸೆಂಟರ್ನ ಫೌಂಡರ್ ಹಾಗೂ ಡೈರೆಕ್ಟರ್ ಡಾಕ್ಟರ್ ರಶ್ಮಿ ಯೋಗೀಶ್ ಇದ್ದಾರೆ. ಬನ್ನಿ ಅವರೊಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಾಗಿ ವಿಶೇಷ ದಿನ ಇವತ್ತು, ಹ್ಯಾಪಿ ಡಾಕ್ಟರ್ಸ್ ಡೇ ವಿಶ್ ಮಾಡ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಂತ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಡಾಕ್ಟರ್ಸ್ ಡೇ. ಎಸ್, ಬಹಳ ಮುಖ್ಯವಾಗಿ ಇವತ್ತಿನ ಹೆಣ್ಮಕ್ಳು ಎದುರಿಸ್ತಾ ಇರುವಂಥ ಸಮಸ್ಯೆ, ಕಾರಣಗಳು ಏನೇ ಆಗಿರ್ಬೋದು. ಆಸ್ ಎ ಡಾಕ್ಟರ್ ಬಹಳಷ್ಟು ಪೇಷಂಟ್ಗಳನ್ನು ನೋಡಿರ್ತೀರ, ಲಕ್ಷಾಂತರ ಪೇಷಂಟ್ಗಳನ್ನು ವಿಸಿಟ್ ಮಾಡಿರ್ತೀರಾ. ನಿಮ್ಗೆ ಏನು ಅನ್ಸುತ್ತೆ, ಎಗ್ ಕೌಂಟ್ಗಳು ಲೆಸ್ ಆಗ್ತಾ ಇರೋದು, ಕಡಿಮೆ ಆಗ್ತಾ ಇರೋದಕ್ಕೆ ಏನು ಕಾರಣ ಇರ್ಬೋದು ಅಂತ? ಇತ್ತೀಚಿನ ದಿನಗಳಲ್ಲಿ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗೋದು ತುಂಬ ಕಾಣಿಸ್ತಾ ಇದೆ. ಇದನ್ನು ನಾವು ಲೋ ಓವೇರಿಯನ್ ರಿಸರ್ವ್ ಅಥವಾ ರೆಡ್ಯೂಸ್ಡ್ ಓವೇರಿಯನ್ ರಿಸರ್ವ್ ಅಂತ ಕರಿತೇವೆ. ಇದರಿಂದ ತುಂಬ ಹೆಣ್ಮಕ್ಳಿಗೆ ಮಗು ಆಗೋದಕ್ಕೆ ತೊಂದರೆ ಆಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಇದು ಕೆಲವೊಂದು ಸತಿ ಹೆರಿಡಿಟ್ರಿ ಆಗಿರಬಹುದು, ಕೆಲವೊಂದು ಸತಿ ಏನಾದರೂ ಪ್ರೀವಿಯಸ್ ಓವೇರಿಯನ್ ಸರ್ಜರೀಸು ಅಥವಾ ಏನಾದರೂ ಕ್ಯಾನ್ಸರ್ ಚಿಕಿತ್ಸೆ ಆಗಿದ್ದರೆ ಅದರಿಂದ ಈ ಓವೇರಿಯನ್ ರಿಸರ್ವ್ ಕಡಿಮೆ ಆಗುತ್ತೆ. ಆದರೆ ಸರ್ಪ್ರೈಸಿಂಗ್ಲಿ ಒಂದು ವಿಷಯ ಎಲ್ಲರಿಗೂ ಗೊತ್ತಿರಬೇಕಾಗಿದ್ದೇನು ಅಂತಂದರೆ, ಕೆಲವೊಂದು ಸತಿ ಬಿಕಾಸ್ ಆಫ್ ಸ್ಟ್ರೆಸ್, ಇಂಪ್ರಾಪರ್ ಸ್ಲೀಪ್, ಇಂಪ್ರಾಪರ್ ಡಯಟ್ ಮತ್ತು ಕೆಲವೊಂದು ಸತಿ ಎಕ್ಸೆಸಿವ್ ಯೂಸ್ ಆಫ್ ಕಾಸ್ಮೆಟಿಕ್ಸಿಂದ ಕೂಡ ಈ ಓವೇರಿಯನ್ ರಿಸರ್ವ್ ಅನ್ನೋದು ಕಡಿಮೆ ಆಗಬಹುದು. ಇತ್ತೀಚೆಗೆ ನಮಗೇನು ಕಾಣಿಸ್ತಾ ಇದೆ ಅಂತಂದರೆ, ಇವೆಲ್ಲ ಕಾರಣಗಳಲ್ಲದೆ ಬಿಕಾಸ್ ಆಫ್ ಅ ಕಂಡೀಷನ್ ಕಾಲ್ಡ್ ಎಸ್ ಆಟೋ ಇಮ್ಯುನಿಟಿ ಅಥವಾ ಸ್ವಯಂ ಪ್ರತಿರೋಧಕ ಸಮಸ್ಯೆಗಳಿಂದ ಎಗ್ ಕೌಂಟು ಅಥವಾ ಓವೇರಿಯನ್ ರಿಸರ್ವು ಅಥವಾ ಈ ಅಂಡಾಶಯ ಅಥವಾ ಡಿಂಬಕೋಶದ ಕಣಜ, ಅದನ್ನು ನಾವು ಓವೇರಿಯನ್ ರಿಸರ್ವ್ ಅಂತ ಕರಿತೀವಿ, ಅದು ತುಂಬ ಕಡಿಮೆ ಆಗ್ತಾ ಇದೆ. ಹೆಣ್ಣು ಮಕ್ಕಳು ಹುಟ್ಟುವಾಗ ಒಂದು ಡೆಫಿನೆಟ್ ರಿಸರ್ವಿಂದ ಹುಟ್ಟಿರ್ತಾರೆ. ಆಮೇಲೆ ಏಜ್ ಜಾಸ್ತಿ ಆದಂಗೆ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಏನಾದರೂ ಈ ಥರ ಸ್ವಯಂ ಪ್ರತಿರೋಧಕ ಸಮಸ್ಯೆಗಳು ಬಂದಾಗ ಈ ರಿಸರ್ವ್ ಇನ್ನೂ ಬೇಗ ಕಡಿಮೆ ಆಗಿಬಿಡುತ್ತೆ. ನಾವೇನು ನೋಡ್ತಾ ಇದ್ದೀವಿ ಇವಾಗ ಅಂತಂದರೆ, ಕೋವಿಡ್ ನಂತರ ಈ ಸ್ವಯಂ ಪ್ರತಿರೋಧಕ ಅಥವಾ ಆಟೋ ಇಮ್ಯೂನ್ ಕಂಡೀಷನ್ಸ್ ತುಂಬ ಫ್ಲೇರಪ್ ಆಗಿದೆ. ಅದರಿಂದ ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್, ಆಟೋ ಇಮ್ಯೂನ್ ಓಫರೈಟಿಸ್, ಆಟೋ ಇಮ್ಯೂನ್ ಡಯಾಬಿಟೀಸ್ ಇದೆಲ್ಲ ಕಂಡು ಬರ್ತಾ ಇದೆ. ಇದೇ ತರಹ ನಾವು ಈ ರೆಡ್ಯೂಸ್ಡ್ ಓವೇರಿಯನ್ ರಿಸರ್ವು ಮತ್ತು ಆಟೋ ಇಮ್ಯುನಿಟಿನ ತುಂಬ ಕೋರಿಲೇಟ್ ಮಾಡುವಂತಹ ಸಮಯ ಬಂದುಬಿಟ್ಟಿದೆ. ಆಮೇಲೆ ಈ ಓವೇರಿಯನ್ ರಿಸರ್ವ್ ಕಡಿಮೆ ಇದ್ದಾಗ ಆಟೋ ಇಮ್ಯೂನ್ ಪ್ರಾಬ್ಲಮ್ಸ್ ಕಂಡಾಗ ಅವ್ರಿಗೆ ಇಂಪ್ಲಾಂಟೇಷನ್ ಅಥವಾ ಭ್ರೂಣ ಗರ್ಭಕೋಶದಲ್ಲಿ ಹಾಕಿದಾಗ IVF ಮೂಲಕ ನಾವು ಇಂಪ್ಲಾಂಟೇಷನ್ ಅಥವಾ ಈ ಎಂಬ್ರಿಯೋ ಯೂಟ್ರಸ್ಸಿಗೆ ಅಟ್ಯಾಚ್ ಆಗೋದು ನ್ಯಾಚುರಲಾಗಿ ಆಗಬೇಕಾಗುತ್ತೆ. ಅದರಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಆವಾಗ ನಾವು ಈ ಆಟೋ ಇಮ್ಯುನಿಟಿಗೆ ಇಮ್ಯುನೋಮಾಡ್ಯುಲೇಟರ್ಸ್ ಅಂತ ಕೆಲವೊಂದು ಮೆಡಿಕೇಷನ್ಸ್ ಕೊಡ್ತೀವಿ. ಅದು ಕೊಟ್ಟಾದಮೇಲೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಜನರಿಗೆ ಇವಾಗ ಕಡಿಮೆ ಓವೇರಿಯನ್ ರಿಸರ್ವ್ ಅಥವಾ ಡಿಂಬಕೋಶದ ಕಣಜವು ಕಡಿಮೆ ಆಗೋದು ಒಂದು ದೊಡ್ಡ ಸಮಸ್ಯೆ ಹೆಣ್ಮಕ್ಳಲ್ಲಿ. ಅದು ಈ ಆಟೋ ಇಮ್ಯುನಿಟಿ ಅಂತ ಪ್ರಾಬ್ಲಮಿಂದ ಇರಬಹುದು ಅನ್ನೋದನ್ನು ಇದನ್ನು ತಿಳ್ಕೊಂಡು ಅದಕ್ಕೋಸ್ಕರ ಕೆಲವೊಂದು ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಇದನ್ನು ಅವರು ಮಾಹಿತಿಯಾಗಿ ತಿಳ್ಕೊಳ್ಬೇಕು. ಅದಲ್ಲದೆ ಏನಾದರೂ ಈ ಓವೇರಿಯನ್ ರಿಸರ್ವ್ ಕಡಿಮೆ ಆಯಿತು ಅಂತಂದರೆ ಕೆಲವೊಬ್ಬರಿಗೆ ಸುಮಾರು ಸತಿ ಡೋನರ್ ಎಗ್ಸಲ್ಲಿ ಮಗು ಮಾಡ್ಕೊಳ್ಳಿ, ನಿಮಗೆ ಸ್ವತಃ ಎಗ್ಸಲ್ಲಿ ಮಗು ಆಗೋ ಚಾನ್ಸ್ ಇಲ್ಲ ಅಂತ ಹೇಳಿಬಿಡ್ತಾರೆ. ಅಂಥದ್ರಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಡೋನರ್ ಎಗ್ ಅಥವಾ ಇನ್ನೊಬ್ಬರ ಎಗ್ ತಗೊಂಡು ಮಗು ಮಾಡ್ಕೊಳ್ಳಲ್ಲಿ ಆಸೆ ಇರೋದಿಲ್ಲ. ಅವ್ರಿಗೆ ತಮ್ಮದೇ ಆದ ಮಗು ಹುಟ್ಟಬೇಕು, ತಮ್ಮದೇ ಒಂದು ಊಸೈಟಿಂದ ಮಗು ಆಗಬೇಕು ಅಂತ ತುಂಬ ಕನಸು ಕಂಡಿರ್ತಾರೆ. ಅಂಥ ಸಿಚುವೇಷನಲ್ಲಿ ಅವರು ನಮ್ಮ ಹತ್ರ ಬಂದು ಅವ್ರು ಹಾಕುವ ಕಣ್ಣೀರಲ್ಲಿ ಎಷ್ಟು ನೋವಿರುತ್ತೆ ಅಂತಂದರೆ, ಆ ಒಂದು ಕಣ್ಣೀರಲ್ಲಿನೂ ನಮಗೆ ಅಷ್ಟು ನೋವು ಕಾಣಿಸುತ್ತೆ.
ಆವಾಗ ನಾವು ಅವ್ರಿಗೆ ಏನಾದರೂ ಮಾಡಬೇಕು, ಅಟ್ಲೀಸ್ಟ್ ಒಂದು ಚಾನ್ಸ್ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬರುತ್ತೆ. ಇಂಥದ್ರಲ್ಲಿ ಇವಾಗ ನನಗೆ ಇರೋದು ಸ್ಪೆಷಲ್ ಇಂಟ್ರೆಸ್ಟ್ ಓವೇರಿಯನ್ ರಿಜುವಿನೇಷನ್ ಅಥವಾ ಈ ಡಿಂಬಕೋಶ ಅಥವಾ ಅಂಡಾಶಯದ ಕಣಜವನ್ನು ಇನ್ನೂ ರಿಜುವಿನೇಟ್ ಮಾಡೋದು ಅಥವಾ ಪುನರ್ಚೇತನಗೊಳಿಸೋದು ಅಂತ. ಇದಕ್ಕೆ ನಾವು ಸುಮಾರು ಥೆರಪೀಸ್ನ ಯೂಸ್ ಮಾಡ್ತೀವಿ. ಒಂದು ಇಂಟ್ರಾ ಓವೇರಿಯನ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಥವಾ PRP ಅಂತ, ಇನ್ನೊಂದು ಇಂಟ್ರಾ ಓವೇರಿಯನ್ ಸ್ಟೆಮ್ ಸೆಲ್ ಥೆರಪಿ ಅಂತ, ಆ್ಯಂಡ್ ದ ಥರ್ಡ್ ಒನ್ ಇಸ್ ಪ್ರಿಮಾರ್ಡಿಯಲ್ ಜೆಲ್ ಸೆಲ್ ಥೆರಪಿ ಅಂತ. ಇನ್ನು ಫೋರ್ತು ನಾವು ಕೆಲವೊಂದು ಮೆಡಿಸಿನ್ಸ್ ಮೂಲಕ, ಆಮೇಲೆ NAD ಅಂತ ಒಂದು ಕಣಜ ಇಂದ ಈ ಓವರೀಸ್ನ ಮತ್ತೆ ಪುನರ್ಚೇತಿಸಗೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬಹುದು. PRP ಅಂತಂದರೆ ನಾವು ಬ್ಲಡ್ನ ತಗೊಂಡು 15 ml ಬ್ಲಡ್ ತಗೊಂಡು ಅದರಲ್ಲಿ ಪ್ಲೇಟ್ಲೆಟ್ ರಿಚ್ ಫಿಬ್ರಿನ್ ಸೆಪ್ರೇಟ್ ಮಾಡಿಕೊಂಡು ಅದನ್ನು ಓವರಿ ಒಳಗಡೆ ಟ್ರಾನ್ಸ್ವೆಜೈನಲ್ ಓವಮ್ ಪಿಕಪ್ ಯಾವ ರೀತಿ ಮಾಡ್ತೀವೋ IVF ಅಲ್ಲಿ ಅದೇ ತರಹನೇ ಈ PRPನ ಓವರೀಸ್ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡೋದಕ್ಕೆ 1 ಅಥವಾ 2 ನಿಮಿಷ ಅಷ್ಟೇ ಬೇಕಾಗುತ್ತೆ. ಆಮೇಲೆ ಬರೀ IV ಅನೆಸ್ಥೀಷಿಯಾನಲ್ಲಿ ಇದನ್ನು ಮಾಡಬಹುದು. ಇದು ಒಂದು ಮೈನರ್ ಪ್ರೊಸೀಜರ್ ಆಗಿರುತ್ತೆ. ಪ್ರೊಸೀಜರ್ ಮಾಡಿಸ್ಕೊಂಡು 2 ಅವರ್ಸಲ್ಲಿ ಮತ್ತೆ ಮನೆಗೆ ಹೋಗಬಹುದು. ಈ ಇಂಟ್ರಾ ಓವೇರಿಯನ್ PRP ಮಾಡೋದ್ರಿಂದ ಇವರಿಗೆ ಎಗ್ ಕೌಂಟ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಸ್ಟೆಮ್ ಸೆಲ್ ಥೆರಪಿನಲ್ಲಿ ನಾವು ಈಲಿಯಾ ಕ್ರೆಸ್ಟ್ ಅಥವಾ ಹಿಪ್ ಬೋನಿಂದ ಬೋನ್ ಮ್ಯಾರೋನ ಸಂಗ್ರಹಿಸ್ಕೊಂಡು ಅದರಲ್ಲಿ ನಾವು ಕೆಲವೊಂದು ಸ್ಟೆಮ್ ಸೆಲ್ಸ್ ಅಂತ ಸೆಪ್ರೇಟ್ ಮಾಡ್ಕೊತೀವಿ. ಸ್ಟೆಮ್ ಸೆಲ್ಸ್ ಅಂದರೆ ಇವು ನಮ್ಮ ದೇಹದಲ್ಲಿ ಫೌಂಡೇಶನ್ ಸೆಲ್ಸ್ ಥರ. ಸ್ಟೆಮ್ ಸೆಲ್ಸು ಯಾವುದಾದ್ರೂ ಸೆಲ್ಲಲ್ಲಿ ಚೇಂಜ್ ಆಗಬಹುದು. ನಾವು ಅದನ್ನು ಓವರಿಯಲ್ಲಿ ಹಾಕಿದಾಗ ಅದು ಮತ್ತೆ ಓವೇರಿಯನ್ ಸೆಲ್ಸ್ ಆಗಿ ಬದಲಾಯಿಸ್ತವೆ. ಅದರಿಂದ ಯಾವ ಓವರಿ ಅಲ್ಲಿ ಇರುವ ಫಾಲಿಕಲ್ಸು ಬೆಳೀತಾ ಇರೋದಿಲ್ವೋ ಆ ಫಾಲಿಕ್ಯುಲರ್ ಗ್ರೋತು ಮತ್ತೆ ಕಂಡು ಬರುತ್ತೆ. ಅದೇ ತರಹ ನಾವು ಪ್ರಿಮಾರ್ಡಿಯಲ್ ಜರ್ಮ್ ಸೆಲ್ಸ್ ಅಂತಂದರೆ ಲ್ಯಾಪ್ರೋಸ್ಕೋಪಿ ಮೂಲಕ ಒಂಚೂರು ಓವೇರಿಯನ್ ಟಿಶ್ಯೂ ನ ತೆಗೆದುಕೊಂಡು ಅದರಲ್ಲಿ ಪ್ರಿಮಾರ್ಡಿಯಲ್ ಜರ್ಮ್ ಸೆಲ್ಸ್ನ 2 ಅಥವಾ 3 ದಿವಸಗಳಲ್ಲಿ ಬೆಳೆಸಿ ಅದನ್ನು ಮತ್ತೆ ಟ್ರಾನ್ಸ್ವೆಜೈನಲ್ ಅಥವಾ ಹೆಣ್ಣು ಮಕ್ಕಳಿಗೆ ಎಗ್ ಪಿಕಪ್ ಯಾವ ಥರ ಮಾಡ್ತಾರೋ ಅದೇ ತರಹನೇ ಈ ಪ್ರಿಮಾರ್ಡಿಯಲ್ ಜರ್ಮ್ ಸೆಲ್ಸ್ನ ಮತ್ತೆ ಓವರೀಸಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಇದು ಏನಾದರೂ ಇಂಟ್ರಾ ಓವೇರಿಯನ್ PRP ಆಗಿರಲಿ, ಸ್ಟೆಮ್ ಸೆಲ್ ಥೆರಪಿ ಆಗಿರಲಿ ಅಥವಾ ಪ್ರಿಮಾರ್ಡಿಯಲ್ ಜರ್ಮ್ ಸೆಲ್ ಥೆರಪಿ ಆಗಿರಲಿ, ಈ ಮೂರರಲ್ಲಿನೂ ನಾವು ಅದನ್ನು ಟ್ರಾನ್ಸ್ವೆಜೈನಲ್ ಮೂಲಕನೇ ನಾವು ಇಂಜೆಕ್ಟ್ ಮಾಡಬಹುದು. ಆಮೇಲೆ ನಾನು ಹೇಳ್ದಂಗೆ ಇದಕ್ಕೆ 2 ನಿಮಿಷಕ್ಕಿಂತ ಜಾಸ್ತಿ ಸಮಯ ಬೇಕಾಗೋದಿಲ್ಲ. ಈ ಎಲ್ಲ ಟೆಕ್ನಿಕ್ಸ್ಗಳಿಂದ ನಮಗೆ ಓವೇರಿಯನ್ ರಿಜುವಿನೇಷನ್ ಅಥವಾ ಅಂಡಾಂಶ ಅಥವಾ ಡಿಂಬಕೋಶದ ಪುನರ್ಚೇತನಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದರೆ ಇದು 100% ಆಗಿ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಎಲ್ಲ ಮಹಿಳೆಯರಿಗೆ ಒಂದೇ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ, ಕೆಲವೊಬ್ಬರಿಗೆ ರೆಸ್ಪಾನ್ಸ್ ಇರದೇ ಇರಬಹುದು. ಆದರೆ ಇದು ಯಾವುದೇ ಚಿಕಿತ್ಸೆ ಮಾಡಿದ್ರೂ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಅನ್ನೋದನ್ನು ಮಾತ್ರ ನಾವು ಖಚಿತವಾಗಿ ಹೇಳಬಹುದು. ಆದ್ದರಿಂದ ಇದನ್ನು ಪ್ರಯತ್ನ ಮಾಡೋದರಲ್ಲಿ ಏನೂ ತಪ್ಪಿಲ್ಲ. ರೆಡ್ಯೂಸ್ಡ್ ಓವೇರಿಯನ್ ರಿಸರ್ವ್ ಹೇಗೆ ಕಂಡುಹಿಡಿಯೋದು ಅಂತ ಹೆಣ್ಣು ಮಕ್ಕಳು ನಮಗೆ ಪ್ರಶ್ನೆ ಮಾಡ್ತಾರೆ. ತುಂಬ ಸತಿ ಇದು ಒಂದು ಸಿಂಪಲ್ ಆಗಿ ಬ್ಲಡ್ ಟೆಸ್ಟಲ್ಲೇ ಕಂಡುಹಿಡಿಬಹುದು. ನಾವು ಖುಷಿ ಫರ್ಟಿಲಿಟಿ ಆ್ಯಂಡ್ IVF ಸೆಂಟರ್ ಎಲ್ಲ ಕನ್ಸಲ್ಟೆಂಟ್ಸು ನಾವು ನಮಗೆ ಒಂದು ಗುರಿ ಇಟ್ಕೊಂಡಿದ್ದೀವಿ. ಎಲ್ಲ ಹೆಣ್ಮಕ್ಳಿಗೂ AMH ಅವೇರ್ನೆಸ್ ಕೊಡಿಸ್ಬೇಕು ಅಂತ. ಈ ಡಾಕ್ಟರ್ಸ್ ಡೇ ದಿವಸ ನಾನು ಈ ಮೆಸೇಜ್ ಎಲ್ಲ ಹೆಣ್ಮಕ್ಳಿಗೂ ತಲುಪಿಸ್ಬೇಕು ಅಂತ ಇದ್ದೀನಿ. AMH ಅಥವಾ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಈ ಬ್ಲಡ್ ಟೆಸ್ಟು ಒಂದು ಸಿಂಪಲ್ ಬ್ಲಡ್ ಟೆಸ್ಟು. ಈ ಬ್ಲಡ್ ಟೆಸ್ಟ್ ಮೂಲಕ ನಮ್ಮ ಅಂಡಾಶಯದ ಕಣಜ ಅಥವಾ ಓವೇರಿಯನ್ ರಿಸರ್ವ್ ಎಷ್ಟಿದೆ ಅನ್ನೋದು ಕಂಡುಹಿಡಿಬಹುದು. AMH ಕಡಿಮೆ ಇದ್ದಷ್ಟು ಈ ರಿಸರ್ವ್ ಕಮ್ಮಿ ಇದೆ ಅಂತ ಅರ್ಥ. ಇದು ಜಾಸ್ತಿ ಇದ್ದಷ್ಟು ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂತ ಅರ್ಥ. ಇದು ನಾರ್ಮಲ್ ಪ್ರಮಾಣದಲ್ಲಿದ್ದರೆ ಇದು ನಾರ್ಮಲ್ ಓವರೀಸ್ ಅಂತ ಗೊತ್ತಾಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆದ ಕೂಡಲೇ ಇನ್ನೂ ಎಜುಕೇಷನ್ ಇದೆ, ನಾವು ಸೆಟ್ಲ್ ಆಗಬೇಕು ಅಂತ ಇದು ಒಂದೇ ಒಂದು ಉದ್ದೇಶದಿಂದ ಅವರು ಕಾಂಟ್ರಸೆಪ್ಷನ್ ಬಳಸ್ತಾರೆ. ನಮ್ಮ ಖುಷಿ ಫರ್ಟಿಲಿಟಿ ಆ್ಯಂಡ್ IVF ಸೆಂಟರ್ದು ಇನ್ನೊಂದು ಉದ್ದೇಶ ಏನು ಅಂತಂದರೆ ಕನ್ಸೆಪ್ಷನ್ ಬಿಫೋರ್ ಕಾಂಟ್ರಾಸೆಪ್ಷನ್. ಅಂದರೆ ಮಗು ಆಗೋದು ಬೇಡ ಅಂತ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಮಗು ಮಾಡ್ಕೊಳ್ಳೋದು ಉತ್ತಮ. ಇಲ್ಲ ಅಂದರೆ ಮಗು ಆಗೋದಕ್ಕೆ ಆಮೇಲೆ ತುಂಬ ಕಷ್ಟಪಡ್ತಾರಲ್ಲ, ಅದನ್ನು ನಮಗೆ ನೋಡೋದಕ್ಕೆ ಆಗೋದಿಲ್ಲ ಅನ್ನೋ ಈ ಒಂದು ದೃಷ್ಟಿಯಿಂದ ಎಲ್ಲರಿಗೂ ನಾವು ಕನ್ಸೆಪ್ಷನ್ ಆಫ್ಟರ್ ಕಾಂಟ್ರಾಸೆಪ್ಷನ್ ಅಂತ ಈ ಮೆಸೇಜ್ ತಲುಪಿಸೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. AMH ಅಂತ ಈ ಬ್ಲಡ್ ಟೆಸ್ಟ್ ಮೂಲಕ ಹೆಣ್ಣು ಮಕ್ಕಳು ಈ ಡಿಸಿಷನ್ನ ತಗೋಬಹುದು. ಅವರು AMH ಚೆನ್ನಾಗಿದ್ದರೆ
ಖಂಡಿತವಾಗೂ ಅವರು ಕಾಂಟ್ರಾಸೆಪ್ಷನ್ ತಗೋಬಹುದು. ಅವ್ರ AMH ಕಡಿಮೆ ಇತ್ತು ಅಂತಂದರೆ ಅವರಿಗೆ ಬೇಗ ಮೆನಪಾಸ್ ಆಗುತ್ತೆ ಅಂತ ಅರ್ಥ. ಅಂಥ ಸಮಯದಲ್ಲಿ ಅವರು ಕನ್ಸೆಪ್ಷನ್ ಬಿಫೋರ್ ಕಾಂಟ್ರಾಸೆಪ್ಷನ್ ಅನ್ನೋದನ್ನು ಫಾಲೋ ಮಾಡೋದು ಅತಿ ಉತ್ತಮ ಅಂತ. ಇದು ನಮ್ಮ ಹೇಳಿಕೆ ಅಷ್ಟೇ ಅಲ್ಲ, ಇದು ನಮ್ಮ ಬೇಡಿಕೆನೂ ಈ ಜನಾಂಗಕ್ಕೆ. ಡಾಕ್ಟರ್, ಇವಾಗ ನೀವು ಕೂಡ ನೋಡಿರ್ತೀರಾ, ಎಷ್ಟೋ ಬಾರಿ ನಿಮ್ಮ ಹತ್ರ ಬರೋವಾಗಲೇ ಅವ್ರಿಗೆ ವಯಸ್ಸು 40 ಆಗಿರುತ್ತೆ, 35 ಆಗಿರುತ್ತೆ. ಎಷ್ಟೋ ಸಲ ತಮ್ಮ ಕರಿಯರ್ ಅಂತೇಳಿ ಮದುವೆನ, ಮಕ್ಕಳು, ಇದೆಲ್ಲ ಪ್ಲಾನಿಂಗ್ಗಳನ್ನು ಮುಂದೂಡ್ಕೊಂಡು ಬರ್ತಾ ಇರ್ತಾರೆ. ಇದು ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ ನೀವು? ಇವಾಗ ಮದುವೆ ಆದಮೇಲೆ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡೋದಕ್ಕೆ 2 ಮುಖ್ಯ ಕಾರಣಗಳು. ಒಂದು, ನಾನು ಹೇಳ್ದಂಗೆ ಲೈಫಲ್ಲಿ ನಾವು ಸೆಟ್ಲ್ ಆಗಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿರ್ತಾರೆ. ನಾನು ತುಂಬ ಜನ ಹೆಣ್ಮಕ್ಳಿಗೆ ಕೇಳ್ತೀನಿ, ಇದು ಲೈಫಲ್ಲಿ ಸೆಟ್ಲ್ ಆಗೋದಂದರೆ ಏನು ಅಂತಂದರೆ ಅವ್ರು ಹೇಳ್ತಾರೆ, ನಾವು ಒಂದು ಮನೆ ತೊಗೋಬೇಕು, ಒಂದು ಕಾರ್ ತೊಗೋಬೇಕು, ಆವಾಗ ನಾವು ಲೈಫಲ್ಲಿ ಸೆಟ್ಲ್ ಆದಂಗೆ ಆವಾಗ ನಾವು ಮಗು ಮಾಡ್ಕೋಬಹುದು ಅಂತ. ಆದರೆ ನಾನು ಅವ್ರಿಗೆ ಯೂಶಲಿ ತಮಾಷೆಯಲ್ಲಿ ಹೇಳೋದೇನು ಅಂತಂದರೆ, ಮೊದಲು ನೀವು ಬ್ಯಾಂಕ್ ಬ್ಯಾಲೆನ್ಸ್ ಬಿಲ್ಡಪ್ ಟ್ರೈ ಮಾಡ್ತೀರಾ, ಆವಾಗ ಓವೇರಿಯನ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. ಒಂದ್ಸತಿ ಬ್ಯಾಂಕ್ ಬ್ಯಾಲೆನ್ಸ್ ಬಿಲ್ಡಪ್ ಆದಾಗ ನಿಮ್ಮದು ಓವೇರಿಯಲ್ಲಿ ಇರೋ ಬ್ಯಾಲೆನ್ಸು ಕಮ್ಮಿ ಆಗಿ ಹೋಗುತ್ತೆ. ಈ ಥರ ಪ್ಯಾರಾಡಾಕ್ಸ್ ಇರೋದಕ್ಕೆ ಇದೊಂದು ಬ್ಯಾಲೆನ್ಸಿಗೆ ತರೋದು ತುಂಬ ಮುಖ್ಯ ಅಂತ ಇದನ್ನು ಹೇಳ್ತೀವಿ. ಇನ್ನೊಂದು ಕಾರಣ ಏನು ಅಂತಂದರೆ, ಸುಮಾರು ಜನ ಹೆಣ್ಮಕ್ಳು ನನಗೆ ರೀಸನ್ ಹೇಳಿದ್ದಾರೆ, ಯಾಕೆ ಮದುವೆ ಆಗಿ 6 ವರ್ಷ ಆಯಿತು, 1 ವರ್ಷದಿಂದ ಅಷ್ಟೇ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿದಾಗ ಅವರು ಹೇಳೋ ಆನ್ಸರ್ ಏನು ಅಂತಂದರೆ, ವಿ ವಾಂಟೆಡ್ ಟು ಬಿ ಶ್ಯೂರ್ ದಟ್ ವಿ ಗೋಯಿಂಗ್ ಟು ಸ್ಟೇ ಟುಗೆದರ್ ಅಂತ ಹೇಳ್ತಾರೆ. ಅಂದರೆ ಇವಾಗಿನ ಜನ್ರೇಷನಲ್ಲಿ ಮೊದಲಿನ ಥರ ಮದುವೆ ಆಯಿತು ಅಂತಂದರೆ ಮುಗಿದೋಯ್ತು, ಇನ್ನು ದೇರ್ ಈಸ್ ನೋ ಅದರ್ ಆಪ್ಷನ್ ಅಂತ ಅನ್ನೋ ಥರ ಇಲ್ಲ. ಹೆಣ್ಮಕ್ಳು ದೇ ವಾಂಟ್ ಟು ಬಿ ಶ್ಯೂರ್ ಐ ಹ್ಯಾವ್ ಗಾಟ್ ದ ರೈಟ್ ಲೈಫ್ ಪಾರ್ಟ್ನರ್, ನಾನು ಇವ್ರ ಜೊತೆಗೆ ಲೈಫ್ ಲೀಡ್ ಮಾಡಬಹುದು ಅಂತ ಆ ಭರವಸೆನ ತೊಗೊಂಬರೋವರೆಗೂ, ಆಮೇಲೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋವರೆಗೂ ಅವರು ಮದುವೆ ಆದಮೇಲೆ ಮಗು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಾನು ಹೇಳ್ದಂಗೆ AMH ಅಂತ ಟೆಸ್ಟ್ ಮಾಡಿಕೊಂಡು ದೇ ಹ್ಯಾವ್ ಟು ಗಿವ್ ಅ ರೀಸನಬಲ್ ಟೈಮ್. ನೋಡಿ, ಇವಾಗ ನಾವು ನೋಡ್ತಾ ಇರೋ ಹಾಗೆ ಪ್ಯೂಬರ್ಟಿ ಸ್ಟೇಜ್ಗೆ ಬೇಗನೆ ಎಂಟರ್ ಆಗೋದು, ಹಾಗೆ ಮೆನೋಪೋಸ್ ಕೂಡ ಬೇಗನೆ ಬಂದುಬಿಡುತ್ತೆ. ಸೊ ಈ ಕಾರಣನೂ ಇರ್ಬೋದಾ ಇನ್ಫರ್ಟಿಲಿಟಿಗೆ, ಅಥವಾ ಮಹಿಳೆಯರಿಗೆ ಏನೇನು ಸಮಸ್ಯೆ ಆಗ್ಬೋದು ಇದರಿಂದ? ಇದು ನಿಜ. ಇತ್ತೀಚೆಗೆ ಹೆಣ್ಮಕ್ಳಿಗೆ ಬೇಗ ಮೆನಾರ್ಕಿ ಅಥವಾ ಋತುಚಕ್ರ ಪ್ರಾರಂಭ ಆಗೋದು ಆಗ್ತಾ ಇದೆ. ಇದು 10 ವರ್ಷ 11 ವರ್ಷಕ್ಕೆ ಆಗ್ತಾ ಇದೆ. ಮೊದಲು 14-15 ವರ್ಷಕ್ಕೆ ಸ್ಟಾರ್ಟ್ ಆಗ್ತಾ ಇರೋದು 10-11 ವರ್ಷಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಹೆಣ್ಮಕ್ಳಿಗೆ ಲಿಮಿಟೆಡ್ ಪೀರಿಯಡ್ ಇರುತ್ತೆ. ಅಂದರೆ ಒಂದು 15 ವರ್ಷಕ್ಕೆ ಋತುಚಕ್ರ ಪ್ರಾರಂಭ ಆದರೆ 45 ಅಥವಾ 50 ವರ್ಷದವರೆಗೂ ಈ ಋತುಚಕ್ರ ಆಗ್ತಾ ಇರಬೇಕು. ಅದೇನಾದರೂ 5 ವರ್ಷ ಬೇಗ ಆಗೋಗ್ಬಿಟ್ರೆ ಮತ್ತೆ 5 ವರ್ಷ ಬೇಗನೆ ಋತುಚಕ್ರ ಸ್ಟಾಪ್ ಆಗಬೇಕು. ಅದರಿಂದ ಫರ್ಟಿಲಿಟಿ ವಿಂಡೋ ಅನ್ನೋದು ಶ್ರಿಂಕ್ ಆಗ್ತಾ ಇದೆ. ಸ್ಮೋಕಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ರಿಡ್ಯೂಸ್ಡ್ ಓವೇರಿಯನ್ ರಿಸರ್ವ್. ಆಮೇಲೆ ಇಂಡಿಯಾನಲ್ಲಿ ಅಷ್ಟು ಜನ ಸ್ಮೋಕ್ ಮಾಡೋದಿಲ್ಲ, ಆದರೂ ಇಟ್ ಈಸ್ ಸರ್ಪ್ರೈಸಿಂಗ್ ಟು ನೋ ದಟ್ ಇಂಡಿಯನ್ ವುಮೆನ್ ಹ್ಯಾವ್ ರಿಡ್ಯೂಸ್ಡ್ ಓವೇರಿಯನ್ ರಿಸರ್ವ್ ದನ್ ದ ವೆಸ್ಟರ್ನ್ ಕೌಂಟರ್ಪಾರ್ಟ್ಸ್. US UK ನಲ್ಲಿ 40-45 ಇಯರ್ಸಲ್ಲೂ ಬೇಕಾದಂಗೆ ಮಗು ಆಗುತ್ತೆ. ಅದೇ ಇಂಡಿಯಾನಲ್ಲಿ 35 ವರ್ಷ ಆದರೆ ಕಷ್ಟಪಡ್ತಾರೆ. ಆಮೇಲೆ ಎಷ್ಟು ಜನ ಹೆಣ್ಮಕ್ಳಿಗೆ 35-40 ವರ್ಷದಲ್ಲಿ ರಿಡ್ಯೂಸ್ಡ್ ಓವೇರಿಯನ್ ರಿಸರ್ವ್. ಇದು ಕಡಿಮೆ ಆಗ್ತಾ ಬರುತ್ತೆ. ಓವೇರಿಯನ್ ರಿಸರ್ವ್ 30 ಇಯರ್ಸ್ ಆದಮೇಲೆ, 35 ಆದಮೇಲೆ ಒಂದು ಸ್ಟೀಪ್ ಡಿಪ್ಪು, 40 ಇಯರ್ಸ್ ಆದಮೇಲೆ ತುಂಬಾ ಒಂದು ಸ್ಟೀಪ್ ಡಿಪ್ ಸಿಗುತ್ತೆ ಹೆಣ್ಮಕ್ಳಲ್ಲಿ. ಇಂಡಿಯನ್ ವುಮೆನ್ ಆರ್ ಏಜಿಂಗ್ ಫಾಸ್ಟ್. ಇದಕ್ಕೆ ಕಾರಣಗಳು ಹುಡುಕಿದಾಗ ಇಟ್ ಕುಡ್ ಬಿ ಬಿಕಾಸ್ ಆಫ್ ಸ್ಟ್ರೆಸ್ ದಟ್ ವುಮೆನ್ ಅಂಡರ್ಗೋ ರೈಟ್ ಫ್ರಮ್ ಚೈಲ್ಡ್ಹುಡ್. ಕೆಲವೊಂದು ಸತಿ ಹೆಣ್ಮಕ್ಳಿಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಅನ್ನೋದು ತಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಸಿಗೋದಿಲ್ಲ. ಹೆಣ್ಮಕ್ಳು ತುಂಬ ಸಫರ್ ಆಗ್ತಾರೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಂಡಿಯಾನಲ್ಲಿ ಅಷ್ಟು ವೇಸ್ ಇಲ್ಲ. ಅದರಿಂದ ಅವರು ಸೈಕಲಾಜಿಕಲಿ ತುಂಬ ಅಫೆಕ್ಟ್ ಆಗಿಬಿಟ್ಟು ಅದರಿಂದ ಆ ಸ್ಟ್ರೆಸ್ಸಿಂದನೇ ಅವ್ರಿಗೆ ಓವೇರಿಯನ್ ರಿಸರ್ವ್ ಕಮ್ಮಿ ಆಗುತ್ತೆ. ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರೋದು ಫಾರ್ ದಿಸ್ ಕಂಡೀಷನ್ ಆಟೋ ಇಮ್ಯುನಿಟಿ ಅಥವಾ ಸ್ವಯಂ ಪ್ರತಿರೋಧಕ ತೊಂದರೆ ಅಥವಾ ಕಂಡೀಷನ್. ಇದರಿಂದ ಏನಾಗುತ್ತೆ, ಸುಮಾರು ಸತಿ ನಮ್ಮ ಬಾಡಿಯಲ್ಲಿರೋ ಸೆಲ್ಸು ನಮ್ಮ ಆರ್ಗನ್ಸ್ ಅಗೇನ್ಸ್ಟ್ ವರ್ಕ್ ಮಾಡ್ತವೆ. ಅದರಿಂದ ಓವ್ರಿಯಲ್ಲಿ ಥೈರಾಯ್ಡಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಥೈರಾಯ್ಡ್ ಸರಿ ಕೆಲಸ ಮಾಡದೇ ಇರಬಹುದು, ಆಮೇಲೆ ನಮ್ಮ ಓವ್ರಿ ಸರಿ ಕೆಲಸ ಮಾಡದೇ ಇರ್ಬೋದು, ಅಥವಾ ಅದರಲ್ಲಿ ಒಂದು ಊತ್ ಅಥವಾ ಥೈರಾಯ್ಡೈಟಿಸ್ ಅನ್ನೋ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಅದರಿಂದನೂ ಈ ಥೈರಾಯ್ಡ್ ಡಿಸ್ಫಂಕ್ಷನ್ನು ಮತ್ತು ಓವೇರಿಯನ್ ಡಿಸ್ಫಂಕ್ಷನ್ ಅಥವಾ ರಿಡ್ಯೂಸ್ಡ್ ಓವೇರಿಯನ್ ರಿಸರ್ವ್ ಅನ್ನೋ ಕಂಡೀಷನ್ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಇವೆಲ್ಲ ಕಾರಣಗಳು ಒಂಥರ ರಿಲೇಟೆಡ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಸತಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ರುಮಟೈಡ್ ಆರ್ಥರೈಟಿಸ್ ಅಂತ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಆಟೋಇಮ್ಯೂನ್ ಕಂಡೀಷನ್ಸ್, ಲ್ಯೂಪಸ್ಸು, ಜೋಗ್ರನ್ಸು, ಹೀಗೆಲ್ಲ ಸುಮಾರು ಆಟೋಇಮ್ಯೂನ್ ಕಂಡೀಷನ್ಸ್ ಇರುತ್ತೆ. ಯಾವಾಗ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಆಟೋಇಮ್ಯೂನ್ ಪ್ರಾಬ್ಲಮ್ಸ್ ಇರುತ್ತೆ ಆವಾಗ ಹೆಣ್ಮಕ್ಳು ಇನ್ನೂ ಜಾಸ್ತಿ ಕಾಳಜಿ ವಹಿಸ್ಕೋಬೇಕು. ನಮ್ಮ ತಾಯಿಗೆ ಆಟೋಇಮ್ಯೂನಿಟಿ ಪ್ರಾಬ್ಲಮ್ ಇದೆ ಅಥವಾ ನಮ್ಮ ತಾಯಿ ಓನ್ ಸಿಸ್ಟರ್ಸ್ಗೆ ಆಟೋಇಮ್ಯೂನಿಟಿ ಪ್ರಾಬ್ಲಮ್ ಇದೆ ಅಂತಂದರೆ ಅವರು ತಮ್ಮ ಓವೇರಿಯನ್ ರಿಸರ್ವ್ನ ಮೊದಲ ಪರೀಕ್ಷೆ ಮಾಡ್ಕೋಬೇಕು ಅಂತ ಇದು ಒಂದು ಇನ್ಫಾರ್ಮೇಷನ್ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರಬೇಕು.
ಡಾಕ್ಟರ್, ಇವಾಗ ನಿಮ್ಮ ಹತ್ರ ಬಂದು ಹೇಳ್ಬೋದು ಇಲ್ಲ ನಮ್ಗೆ ಅನಿವಾರ್ಯ ಇದೆ, ಪೋಸ್ಟ್ಪೋನ್ ಮಾಡಲೇಬೇಕಾಗುತ್ತೆ ಅಂತ ದಂಪತಿಗಳಿಗೆ ಯಾವ್ಯಾವ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು ಅಂತ ಸಜೆಸ್ಟ್ ಮಾಡ್ತೀರಾ ನೀವು? ಸ್ಪೆಷಲ್ AMH ಅಂತ ಬ್ಲಡ್ ಟೆಸ್ಟ್ ಬಹಳ ಮುಖ್ಯ. ಈ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಮೆನೋಪಾಸ್ ಎಷ್ಟು ದೂರ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅನಿವಾರ್ಯ ಕಾರಣಗಳಿಂದ ನಾವು ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡ್ಕೊಳ್ಳೇಬೇಕು ಅಂತ ಪರಿಸ್ಥಿತಿ ಬಂತು ಅಂತಂದರೆ IVF ಮಾಡಿಸ್ಕೊಂಡು ಭ್ರೂಣಗಳನ್ನು ಪ್ರಿಸರ್ವ್ ಮಾಡಬಹುದು. 5 ರಿಂದ 6 ವರ್ಷದವರೆಗೂ ಅಂತೂ ಆಲ್ಮೋಸ್ಟ್ 100% ದೇರ್ ಇಸ್ ನೋ ರಿಸ್ಕ್ ಆಫ್ ಲೂಸಿಂಗ್ ಎಂಬ್ರಿಯೋಸ್. ಮದುವೆನೇ ಪೋಸ್ಟ್ಪೋನ್ ಮಾಡ್ಕೋಬೇಕು ಅಂತ ಪರಿಸ್ಥಿತಿ ಬಂದಾಗ ಅವರು ಊಸೈಡ್ ಕ್ರಯೋಪ್ರಿಸರ್ವೇಷನ್ ಅಂತ ಮಾಡ್ಕೋಬಹುದು. ಅಂದರೆ ಪ್ರತಿನಿತ್ಯ ಇಂಜೆಕ್ಷನ್ ತೊಗೊಂಡು IVF ಮೂಲಕ ಓವಮ್ ಪಿಕಪ್ ಮಾಡ್ಕೊಳ್ಳೋ ಥರ ಮಾಡಿಸ್ಕೊಂಡು ಬರೋ ಎಲ್ಲ ಅಂಡಾಣುಗಳನ್ನು ಅಥವಾ ಊಸೈಡ್ಸ್ನ ಕ್ರಯೋ ಪ್ರಿಸರ್ವ್ ಮಾಡ್ಕೋಬಹುದು. ಇದು 5 ರಿಂದ 10 ವರ್ಷದವರೆಗೂ ಪ್ರಿಸರ್ವ್ ಮಾಡ್ಕೋಬಹುದು. ಆನಂತರ ಮದುವೆ ಆದಾಗ ಅದೇ ಊಸೈಡ್ಸ್ನ ತಗೊಂಡು ಅವರು ಮಗು ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಟೆಕ್ನಾಲಜಿ ಅಷ್ಟೇ ಬೆಳೆದಿಲ್ಲ, ಫೆಸಿಲಿಟೀಸ್ ಹ್ಯಾವ್ ಇಂಪ್ರೂವ್ಡ್. ಎಷ್ಟು ಸುಲಭವಾಗಿದೆ ಇವಾಗ IVF ಮಾಡಿಸ್ಕೊಳ್ಳೋದು ಅಂತಂದರೆ ದಿನಕ್ಕೆ ಒಂದೇ ಇಂಜೆಕ್ಷನ್ ತೊಗೊಂಡು ಸಹಿತ ನಾವು IVF ಮಾಡಿಸ್ಕೊಳ್ಳೋ ಅಂತಹ ಫೆಸಿಲಿಟಿ ಇವಾಗಿದೆ. ಆದ್ದರಿಂದ ಯಾವುದೇ ಹೆಣ್ಣು IVF ಮಾಡಿಸ್ಕೊಳ್ಳೋಕ್ಕೆ ಅಥವಾ ಓವೇರಿಯನ್ ಟಿಶ್ಯೂ ಕ್ರಯೋಪ್ರಿಸರ್ವೇಷನ್ ಮಾಡಿಸ್ಕೊಳ್ಳೋದಕ್ಕೆ ಹಿಂಜರುಗೋ ಅವಶ್ಯಕತೆನೇ ಇಲ್ಲ ಅಂತ ಇಷ್ಟೆಲ್ಲ IVF ಸೈಕಲ್ಸ್ ಮಾಡಿದವಳು ನಾನು ಒಂದು ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀನಿ. ಎಸ್, ಖುಷಿ ಇನ್ಫರ್ಟಿಲಿಟಿ ಸೆಂಟರ್ನಲ್ಲಿ ಏನು ಸ್ಪೆಷಾಲಿಟಿ ಇದೆ? ಇದು ನಮ್ಮ ಸ್ಪೆಷಾಲಿಟಿ ಅಂತ ಹೇಳುವಂಥದ್ದು. ನನಗನ್ಸೋದು ಹೆಣ್ಮಕ್ಳು ಮನೆಯಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು IVF ಸೆಂಟರ್ಗೆ ಒಂದು ಹೋಪ್ ಇಟ್ಕೊಂಡು ಬಂದಾಗ ಪ್ರತಿಯೊಂದು ಸ್ಟಾಫ್ ಅವ್ರಿಗೆ ಪ್ರೀತಿಯಿಂದ ಮಾತಾಡಿಸಿದ್ರೆ ಅದು ಎಷ್ಟೋ ಡಿಫ್ರೆನ್ಸ್ ಆಗುತ್ತೆ. ಅದಲ್ಲದೆ ನಾವು ತುಂಬ ರೀಸೆಂಟ್ ಅಡ್ವಾನ್ಸಸ್ ಮಾಡ್ತೀವಿ. ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ದ ಮೋಸ್ಟ್ ಡಿಫಿಕಲ್ಟ್ ಲ್ಯಾಪ್ರೋಸ್ಕೋಪಿ ಕೇಸಸ್ ಆಲ್ಸೋ ವಿ ಆರ್ ಏಬಲ್ ಟು ಹ್ಯಾಂಡಲ್. ಅದಲ್ಲದೆ ನಮಗೆ ಈ ಓವೇರಿಯನ್ ರಿಜುವನೇಷನಲ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ಇರೋದ್ರಿಂದ PRP ಸ್ಟೆಮ್ ಸೆಲ್ ಥೆರಪಿ ಅಲ್ಲದೆ ಪ್ರಿಮಾರ್ಡಿಯಲ್ ಜರ್ಮ್ ಸೆಲ್ಸ್ ಅಂತ ಹೊಸ ಟೆಕ್ನಾಲಜಿ ವಿಚ್ ನಾಟ್ ಮೆನಿ ಪೀಪಲ್ ಆರ್ ಯೂಸಿಂಗ್, ಅದನ್ನು ಮಾಡ್ತಾ ಇದ್ದೀವಿ. ಖುಷಿ ಫರ್ಟಿಲಿಟಿ ಆ್ಯಂಡ್ IVF ಸೆಂಟ್ರಲ್ಲಿ ವಿ ಬಿಲೀವ್ ಅ ಲಾಟ್ ಇನ್ ನ್ಯಾಚುರಲ್ ಸೈಕಲ್ IVF. ಇಂಜೆಕ್ಷನ್ ಕೊಡದೇ IVF ಮಾಡೋದ್ರಲ್ಲಿ ನಾವು ತುಂಬ ಬಿಲೀವ್ ಮಾಡ್ತೀವಿ ಆ್ಯಂಡ್ ಸುಮಾರು ಕೇಸಸ್ ಆ ಥರ ಮಾಡಿದ್ದೀವಿ. ಅದರಿಂದ ಐ ಥಿಂಕ್ ಇಟ್ ಈಸ್ ದ ಡಿಫ್ರೆನ್ಸ್ ಇನ್ ಥಾಟ್, ಡಿಫ್ರೆನ್ಸ್ ಇನ್ ವಿಷನ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಟೆಲ್ ಅಬೌಟ್ ಆರ್ ಖುಷಿ ಈಸ್ ಟೀಮ್ ಎಫರ್ಟ್ ಆ್ಯಂಡ್ ವಿ ಟ್ರೈ ಟು ಬ್ರಿಂಗ್ ಹ್ಯಾಪಿನೆಸ್ ಆನ್ ಎವ್ರಿ ಫೇಸ್. ಎಸ್, ಇಲ್ಲಿ ಖುಷಿ ಫರ್ಟಿಲಿಟಿ ಸೆಂಟರ್ನಲ್ಲಿ ನೀವು ನೋಡಿರುವಂಥ ಚಾಲೆಂಜಿಂಗ್ ಕೇಸ್ ಅಂತ ಹೇಳಿದ್ರೆ ಇದು ಅಸಾಧ್ಯ ಅಂತ ನಿಮ್ಗೆ ಅನಿಸಿರೋದು ಮತ್ತೆ ಟರ್ನ್ ಔಟ್ ಆಗಿರೋದು ಆ ರೀತಿಯಾಗಿದೆಯಾ? ಸುಮಾರು ಆ ಥರ ಕೇಸಸ್ ಇದೆ. ಅದರಲ್ಲಿ ಒಂದು ಹೇಳಬೇಕು ಅಂತಂದರೆ ಒಬ್ಬಳು ಮಹಿಳೆ 48 ವರ್ಷದಲ್ಲಿ ನಮ್ಮ ಹತ್ರ ಬಂದು ಅವಳಿಗೆ ಮಗು ಬೇಕು ಅಂತ ತುಂಬ ಆಸೆ ಇತ್ತು. ನಾವು 40 ಇಯರ್ಸ್ ಮೇಲೆ ಯಾರಿಗಾದರೂ IVF ಮಾಡಬೇಕು ಅಂತಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇ ಆರ್ ಮೆಡಿಕಲಿ ಫಿಟ್ ಅವ್ರಿಗೆ ನಾವು IVF ಅಡ್ವೈಸ್ ಮಾಡೋದಿಲ್ಲ. ಇವರು 48 ವಯಸ್ಸು ಇದ್ದರೂ ಕೂಡ ತುಂಬ ಫಿಟ್ ಆಗಿದ್ದರು. ಅವಳಿಗೆ ಯಾವುದೂ ಮೆಡಿಕಲ್ ಪ್ರಾಬ್ಲಮ್ ಇರಲಿಲ್ಲ. ಅದರಿಂದ ಅವಳಿಗೆ ನಾವು IVFಗೆ ಒಪ್ಕೊಂಡ್ವಿ. ಅವ್ರಿಗೆ ತುಂಬ ಕೌನ್ಸಿಲಿಂಗ್ ಎಲ್ಲ ಮಾಡಾದ್ಮೇಲೆ ಒಂದು ಭ್ರೂಣ ಅವರ ಗರ್ಭಕೋಶದಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಆಮೇಲೆ ಸರ್ಪ್ರೈಸಿಂಗ್ಲಿ 9 ತಿಂಗಳು ಅವಳ ಪ್ರೆಗ್ನೆನ್ಸಿ ಚೆನ್ನಾಗಿ ಮುಂದುವರೆದು ಅವಳಿಗೆ 3.25 kgs ಮಗು ಹುಟ್ಟಿದೆ. ಇದು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಅದಲ್ಲದೆ ಇನ್ನೊಂದು ಕಪಲು ಅವರು ಈ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ಖಂಡಿತವಾಗೂ ದೇ ವಿಲ್ ಬಿ ವೆರಿ ಹ್ಯಾಪಿ. 15 ವರ್ಷದ ಮಗಳು ಕಳ್ಕೊಂಡು ಬಂದಿದ್ರು. ಅವರು ತುಂಬ ನೋವಿಂದ ಬಂದಿದ್ರು. 15 ವರ್ಷದ ಮಗಳು ಕಳ್ಕೊಂಡಿದ್ದೀವಿ, ನಮ್ಗೆ ಏನಾದರೂ ಮಗು ಆಗಲೇಬೇಕು ಅಂತ. ಅವಳು ಗರ್ಭಕೋಶದ ಒಳಗಡೆ ಸುಮಾರು ಫೈಬ್ರಾಯ್ಡ್ಸ್ ಇತ್ತು. ಅವಳಿಗೆ ಬರೋ ಎಲ್ಲ ಪ್ರಾಬ್ಲಮ್ಸು, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಥೈರಾಯ್ಡು, ಆಟೋಇಮ್ಯೂನ್ ಪ್ರಾಬ್ಲಮ್ಸು ಎಲ್ಲನೂ ಇತ್ತು. ಬೇಡಮ್ಮ, ಯಾರಿಗಾದ್ರೂ ದತ್ತಕ್ಕೆ ತೊಗೊಂಡಾದರೂ ಮುಂದುವರಿಸ್ಬೋದು ಜೀವನ ಅಂತ ಹೇಳಿದ್ರೆ, ಇಲ್ಲ ಮೇಡಮ್, ದಿನನಿತ್ಯ ನನ್ನ ಕನಸಲ್ಲಿ ನನ್ನ ಮಗಳು ಬರ್ತಾಳೆ, ನನ್ನ ಮಗಳು ಬರಲೇಬೇಕು ಅಂತ ಸುಮಾರು ನಮಗೆ ಇದು ಮಾಡಿದ್ರು. ಆಮೇಲೆ ನಾವು ಅವಳಿಗೆ ಫಸ್ಟ್ ಸಿಟ್ಟಿಂಗಲ್ಲಿ ಹಿಸ್ಟ್ರೋಸ್ಕೋಪಿಕ್ ಮಯೋಮೆಕ್ಟಮಿ ಅಂತಂದರೆ ಅವ್ರಿಗೆ ಹಿಸ್ಟ್ರೋಸ್ಕೋಪಿ, ಇದು ಗರ್ಭಕೋಶದ ಹೊರಗಡೆ ಇರಲಿಲ್ಲ, ಎಲ್ಲ ಫೈಬ್ರಾಯ್ಡ್ಸ್ ಗರ್ಭಕೋಶದ ಒಳಗಡೆ ಇತ್ತು. ಫಸ್ಟ್ ಸಿಟ್ಟಿಂಗಲ್ಲಿ ಅವಳಿಗೆ 2 ದೊಡ್ಡ ಗರ್ಭಕೋಶದ ಫೈಬ್ರಾಯ್ಡ್ನ ತೆಗೆದ್ವಿ. ಗರ್ಭಕೋಶ ಒಳಗಡೆ ಏನು ಸ್ಪೇಸೇ ಇರಲಾರ್ದಷ್ಟು ಫೈಬ್ರಾಯ್ಡ್ಸ್ ಇತ್ತು. ಅವಳಿಗೆ ಸುಮಾರು ಬ್ಲೀಡಿಂಗ್ ಆಗ್ತಾ ಇತ್ತು, ಹಿಮೋಗ್ಲೋಬಿನ್ ಕಮ್ಮಿ ಇತ್ತು. ಹಿಮೋಗ್ಲೋಬಿನ್ ಕರೆಕ್ಷನ್ ಮಾಡ್ಕೊಂಡು ಆ ಸರ್ಜರಿ ಮಾಡಿದ್ವಿ. ಅದಾದರೂ ಇನ್ನೂ 2-3 ಫೈಬ್ರಾಯ್ಡ್ಸ್ ಉಳ್ಕೊಂಡಿತ್ತು. ಇದೆಲ್ಲ ತೆಗೆಯೋದು ತುಂಬ ಕಷ್ಟ ಅಮ್ಮ, ಬೇಡ ಅಂತ ಹೇಳಿದ್ರೆ, ಇಲ್ಲ ಮೇಡಮ್, ನಿಮ್ಮ ಬಗ್ಗೆ ನಾವು ಕೇಳಿದ್ದೀವಿ, ನಿಮ್ಮ ಕೈಯಿಂದ ಆಗುತ್ತೆ, ನೀವು ಮಾಡಿ ಅಂತ ಅವರೇ ನನಗೆ ತುಂಬ ಒಂದು ಉತ್ಸಾಹ ಕೊಟ್ಟರು. ಅದರಿಂದ ಇನ್ನೊಮ್ಮೆ ನಾನು ಅವ್ರಿಗೆ ಹಿಸ್ಟ್ರೋಸ್ಕೋಪಿಕ್ ಮಯೋಮೆಕ್ಟಮಿ ಮಾಡಿದಾಗ ಅದಾಗಿ ಒಂದು 6 ಮಂತ್ಸ್ ಅವ್ರಿಗೆ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು 6 ಮಂತ್ಸ್ ಆದಮೇಲೆ ನೋಡಿದೆ ಅವ್ರ ಗರ್ಭಕೋಶದ ಲೇಯರ್ ಕಂಪ್ಲೀಟ್ಲಿ ನಾರ್ಮಲ್ ಥರ ಕಾಣಿಸ್ತಾ ಇತ್ತು. ಅಂಥ ಸಿಚುವೇಷನಲ್ಲಿ ನಾನು ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡೆ. ಎಷ್ಟೇ ಕೇಳಿದ್ರು ಈ ಕಪಲು ಕಾಲಿಗೆ ಬಿದ್ದು ನನಗೆ 2 ಭ್ರೂಣ ಹಾಕಿ ಮೇಡಮ್, 2 ಭ್ರೂಣ ಹಾಕಿ ಅನ್ನೋರು.
ನನಗೆ ಏನು ಮಾಡಬೇಕಾಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಹೈ ರಿಸ್ಕ್ ಕನ್ಸೆಂಟ್ ತೊಗೊಂಡು 2 ಭ್ರೂಣ ಟ್ರಾನ್ಸ್ಫರ್ ಮಾಡಿದ್ವಿ. ಆಮೇಲೆ ಅವರು ಬೆಂಗಳೂರಲ್ಲೂ ಇರೋಕ್ಕಾಗಿರಲಿಲ್ಲ. I also appreciate the obstetrician who took care of them in a small village near Mandya, where she continued her pregnancy till 9 months. ಆಮೇಲೆ ಅವ್ರಿಗೆ ಒಂದು ಗಂಡು ಮಗು ಮತ್ತು ಹೆಣ್ಮಗು ಹುಟ್ಟಿತು. ಅವರು ಈ ಪ್ರೋಗ್ರಾಮ್ನ ಕೇಳಿಸ್ಕೊತಾ ಇದ್ದರೆ ಖಂಡಿತವಾಗೂ ದೇ ವಿಲ್ ಫೀಲ್ ವೆರಿ ಹ್ಯಾಪಿ. ಇದೆಲ್ಲ ಒಂದು ಮೆಡಿಕಲ್ ಮಿರಾಕಲ್ಸ್ ಥರನೇ ಆಗೋಗುತ್ತೆ. IVF ಮಾಡಿಸ್ಕೊಂಡಾದ್ಮೇಲೆ IVF ಪ್ರೆಗ್ನೆನ್ಸಿ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ಡಾಕ್ಟರ್ ಹತ್ರ ಹೋಗೋಕ್ಕಾಗೋದಿಲ್ಲ ಅಂತ ಏನೂ ಇಲ್ಲ. ಪ್ರೆಗ್ನೆಂಟ್ ಆದಮೇಲೆ ನಾರ್ಮಲ್ ಆಬ್ಸ್ಟೆಟ್ರಿಷಿಯನ್ ಇಸ್ very good and they can take very good care of the ಪೇಷನ್ಸ್ ಅನ್ನೋದನ್ನು ನಾವು ಅದೊಂದು ಮಾಹಿತಿ ಎಲ್ಲರಿಗೂ ಕೊಡಬೇಕು ಅಂತೀನಿ. ಎಷ್ಟೋ ಸತಿ ಪ್ರೆಗ್ನೆಂಟ್ ಆದಮೇಲೆ ಡಾಕ್ಟರ್ ನೀವೇ ನೋಡಿ ನೀವೇ ಡೆಲಿವರಿ ಮಾಡಿ ಅಂತ ತುಂಬ ಜನ ಹೇಳ್ತಾರೆ. ಇಫ್ ವಿ ಹ್ಯಾವ್ ಟು ಗಿವ್ 100% ಟು ಫರ್ಟಿಲಿಟಿ, ದೇ ಆಲ್ಸೋ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ದೇರ್ ಆರ್ ಆಬ್ಸ್ಟೆಟ್ರಿಷಿಯನ್ಸ್ ಹೂ ಕ್ಯಾನ್ ಗಿವ್ 100% ಟು ದೇರ್ ಡೆಲಿವರಿ ಆ್ಯಂಡ್ ಟೇಕ್ ಕೇರ್ ಆಫ್ ದೆಮ್. ಆದ್ದರಿಂದ ಪ್ರೆಗ್ನೆನ್ಸಿ ಆದಮೇಲೆ ಒಂದು ಆಬ್ಸ್ಟೆಟ್ರಿಷಿಯನ್ ಹತ್ರ ನಾರ್ಮಲ್ ಪ್ರೆಗ್ನೆನ್ಸಿ ಪೇಷಂಟ್ಸ್ರು ನೋಡೋ ತರಹ ಆಬ್ಸ್ಟೆಟ್ರಿಷಿಯನ್ ಹತ್ರ ಹೋಗೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಅಂತ ನಾನು ಈ ಸ್ಟೇಟ್ಮೆಂಟ್ನ ತುಂಬ ಎಂಡೋರ್ಸ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಿದ್ರಿ, ಮಾಹಿತಿನ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ನಿಮಗೆ. ಓಕೆ, ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ರಶ್ಮಿ. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಖುಷಿ ಫರ್ಟಿಲಿಟಿ ಅಂಡ್ IVF ಸೆಂಟರ್ ಬೆಂಗಳೂರು, ಮೋಹನ್ ಚೇಂಬರ್, ಮಿನಿ ಫಾರೆಸ್ಟ್ ರೋಡ್, ವೆಲ್ಟೆಕ್ ನಂತರ ನಂಬರ್ 31, 1ನೇ ಮುಖ್ಯ ರಸ್ತೆ, 3ನೇ ಹಂತ, JP ನಗರ, ಬೆಂಗಳೂರು, ಕರ್ನಾಟಕ 560076. ದೂರವಾಣಿ ಸಂಖ್ಯೆ 9901375004 ಮತ್ತು 8050595556 ಮತ್ತು 8050555303. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.